ರಾಜಿ, ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ಏನಾಯ್ತು? ನಿಮ್ಮನ್ನು ಕಟ್ಕೊಂಡು ಹುಚ್ಚಿಡ್ತಿದ್ದೆ ನನಗೆ. ಅರೆ, ನಾನೇನು ಮಾಡಿದೆ? ಮಾಡೋದೆಲ್ಲ ಮಾಡಿಬಿಟ್ಟು ನಾನೇನು ಮಾಡಿದೆ ಅಂತ ಕೇಳ್ತಾ ಇದ್ದೀರ. ನಿಮ್ಗೆ ತಲೆಗಿಲ್ಲ ಕೆಟ್ಟಿದ್ದೇನ್ರಿ? ಅಕ್ಕ ಅವಳನ್ನ ದತ್ತಕ್ಕೆ ತಗೊಳ್ಳೋದು ಬೇಡ ಅಂತ ಹೇಳ್ತಾ ಇದ್ರು, ನೀವು ಬಲವಂತ ಮಾಡಿ ಅವಳನ್ನ ದತ್ತಕ್ಕೆ ತಗೊಳ್ಳೋ ಹಾಗೆ ಒಪ್ಪೋ ಹಾಗೆ ಮಾಡಿದ್ದೀರಾ. ಅದೇ ಈ ದೇವ್ ಸ್ಪೆಷಾಲಿಟಿ. ಸಾಕು ಬುಚ್ರಿ ಬಾಯ್. ಅದೇನು ಸ್ಪೆಷಾಲಿಟಿನೋ ಮಣ್ಣಂಗಟ್ಟಿನೋ. ನಂಗಂತೂ ನಿಮ್ಮ ಮಾತು ವರ್ತನೆ ಯಾಕೆ ಹಿಂಗೆ ಆಡ್ತಾ ಇದ್ದೀರಾ, ನಿಮ್ಮ ಮನಸ್ಸಲ್ಲಿ ಏನಿದೆಯೋ ಒಂದು ಅರ್ಥ ಆಗ್ತಾ ಇಲ್ಲ. ಯಾಕ್ರಿ, ಏನಾಯ್ತು? ಯಾಕಾಗಿ ನಗ್ತಾ ಇದ್ದೀರಾ? ಹೇಳ್ತೀನಿ ರಾಜಿ, ಸ್ವಲ್ಪ ಸಮಾಧಾನ ಮಾಡ್ಕೋ. ಸ್ವಲ್ಪ ಹೊತ್ತಿಗೆ ಮುಂಚೆ ಹಾವಾಡಿಗನ್ ಫೋನ್ ಮಾಡು ಅಂತ ಹೇಳಿದೆಯಲ್ಲ. ಹೇಳಿದೆ, ಅದಕ್ಕೇನೀಗ? ಹಾ, ಅದೇ ಕಣೆ ಈ ದೇವು ಕರಾಮತ್ತು. ಹಾವಾಡಿಗ ಕಾಳಿಂಗ ಸರ್ಪ ಸಿಕ್ಕಿದೆ, ತಗೊಂಡು ಬರ್ತಾ ಇದ್ದೀನಿ ಅಂತ ಹೇಳ್ದ. ಅದಕ್ಕೆ ಇಲ್ಲಿ ನಾನು ಒಳ್ಳೆ ಒಂಥರ ಸಣ್ಣದಾಗಿ ಒಂದು ನಾಟಕ ಆಡಿದೆ ಅಷ್ಟೇ. ಏನ್ರಿ ನಿಮ್ಮ ಮಾತಿನ ಅರ್ಥ? ಅರ್ಥ ಸಿಂಪಲ್ ಕಣೆ. ಹೇಗಿದ್ರು ಸರೋಜ ಇನ್ನು ಸ್ವಲ್ಪ ಹೊತ್ತರಲ್ಲೇ, ಆದರೆ ರಾತ್ರಿ ಒಳಗೆ ಪರಲೋಕಕ್ಕೆ ಸೇರ್ತಾಳೆ. ಅದಕ್ಕೆ ಸಾಯೋದಕ್ಕೆ ಮುಂಚೆ ಅದೇನೋ ದತ್ತು ತಗೋಬೇಕು ಅದು ಇದು ಅಂತ ಕನಸುಗಳು ಕಟ್ಕೊಂಡಿದ್ದಾಳಲ್ಲ ಸರೋಜ. ಹೂ ಒಂದು ಒಳ್ಳೆಯವನ್ನ ಅನ್ಸ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ? ಅದೇ ಗಲ್ಲಿಗೆ ಏರ್ಸೋಕ್ಕೆ ಮುಂಚೆ ಕೊನೆ ಆಸೆ ಏನು ಅಂತ ಕೇಳ್ತಾರಲ್ಲ, ಹಾಗೆ. ಅಷ್ಟೇ ಅಲ್ಲ, ಅವಳು ಸತ್ತ ಮೇಲೆ ಅವಳು ಸಾವಿಗೆ ನಾವೇ ಕಾರಣ ಅಂತ ಯಾವುದೇ ಕಾರಣಕ್ಕೂ ಅನುಮಾನ ಬರಬಾರ್ದಲ್ಲ, ಅದಕ್ಕೆ. ಏನು ತಲೆ ರೀ ನಿಮ್ಮದು? ಈ ವಿಷಯನ ಮೊದಲೇ ನಂಗೊಂದು ಮಾತು ಹೇಳಿದಿದ್ರೆ ನಾನು ನಿಮ್ಮ ಥರನೇ ಮಾತಾಡ್ತಾ ಇದ್ನಲ್ಲ. ಹೇಳಬೇಕು ಅಂತಿದ್ದೆ, ಅಷ್ಟರಲ್ಲಿ ವಿಕ್ರಮ್ ಸರೋಜ ದೇವಸ್ಥಾನದ ಬಂದು ಅದೇನೋ ದತ್ತು ತಗೋಬೇಕು ಅದು ಇದು ಅಂತ ಹೇಳ್ತಾ ಇದ್ರಲ್ಲ, ಆ ಯೋಚನೆ ಮರ್ತು ಬಿಟ್ಟೆ. ಸರಿ ಬಿಡಿ, ಮೊದಲು ಆ ಹಾವಾಡಿಗ ಎಲ್ಲಿದ್ದಾನೆ, ಏನು ಮಾಡ್ತಾ ಇದ್ದಾನೆ ವಿಚಾರಿಸಿ. ಸಂಜೆ ಹೊತ್ತಿಗೆ ಮನೆಗೆ ಬರೋದಕ್ಕೆ ಹೇಳಿ. ಇವತ್ತು ರಾತ್ರಿ ಸರೋಜ ಶಿವ ಶಿವ ಅನ್ಬೇಕು. ವಿಚಾರಿಸ್ತೀನಿ, ಎಲ್ಲಿದ್ದಾನೆ ಅಂತ ಕೇಳ್ತೀನಿ ಈಗಲೇ.